ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಆಯುರ್ವೇದದ ವಿಶೇಷ ಸರಣಿಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಡಾಕ್ಟರ್ ಲತಾ ದಾಮ್ಲೆ ಅವರಿದ್ದಾರೆ. ಅವರು ಅತ್ರಿಮೇಡ್ ಪ್ಲಾಂಟ್ ಸೈನ್ಸಸ್ನ R&D ವಿಭಾಗದ ಮುಖ್ಯಸ್ಥೆ. ಅವ್ರ ಜೊತೆ ಆಯುರ್ವೇದದ ವಿಚಾರವಾಗಿ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತಾ ಅದರ ಮೂಲಕ ಒಂದಿಷ್ಟು ಉತ್ತರಗಳನ್ನು ಪಡೆಯೋ ಪ್ರಯತ್ನವನ್ನು ಮಾಡೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮೊದಲಿಗೆ ನಿಮಗೆ ಥ್ಯಾಂಕ್ ಯು ಹೇಳ್ತಾ ಮೊದಲು ಪ್ರಶ್ನೆ ಕೇಳ್ಬೋದಾ? ನಮಸ್ತೆ ಪ್ರದೀಪ್ ಅವರೇ, ಧನ್ಯವಾದಗಳು ಕರೆದಿದ್ದಕ್ಕೆ ಮೊಟ್ಟ ಮೊದಲಿಗೆ. ಪ್ಲೆಷರ್. ಸೊ ಆಯುರ್ವೇದ ಅಂತಂದಾಗ ಮೊದಲಿಗೂ ಇವತ್ತಿಗೂ ನಮ್ಮ ಪರ್ಸ್ಪೆಕ್ಟಿವ್ ಹೇಗೆ ಚೇಂಜ್ ಆಗ್ತಾ ಹೋಗಿದೆ, ಹಾಗೆ ಈಗಿನ ಸಂದರ್ಭಕ್ಕೆ ಸರಿಯಾಗಿ ಹೇಗೆ ಆಯುರ್ವೇದದ R&Dಯನ್ನು ನೀವು ಫೋಕಸ್ ಮಾಡ್ತೀರಾ ಅಂತ? ಒಂದು ಆಸ್ ಸಚ್ ಆಯುರ್ವೇದ ಬಗ್ಗೆ ಹೇಳೋದಾದ್ರೆ ಇದೊಂದು ತುಂಬಾ ಟೈಮ್ ಟೆಸ್ಟೆಡ್, ಅಂದ್ರೆ ಎಷ್ಟು ಸಾವಿರ ವರ್ಷಗಳಿಂದ ಇವತ್ತಿನವರೆಗೆ ನಡೆದು ಬರ್ತಾ ಇದೆ ಅನ್ನೋದೇ ಕೂಡ ಇದು ಅದರ ಒಂದು ಅಥೆಂಟಿಸಿಟಿಯನ್ನ ಹೇಳುತ್ತೆ. ಅದು ಎಷ್ಟರ ಮಟ್ಟಿಗೆ ಇನ್ನೂ ರೆಲೆವೆಂಟ್ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ನಮಗೆ. ಇನ್ನು R&Dಯಲ್ಲಿ ನೋಡ್ತಾ ಹೋದ್ರೆ ಇನ್ಫ್ಯಾಕ್ಟ್ 40-50% ಈ FDA ಔಷಧಿಗಳೇನಿದೆ, ನಾವು ಅಲೋಪತಿಯವರು ಬರೀತಾರಲ್ಲ, ಅದು ಕೂಡ ನ್ಯಾಚುರಲ್ ಪ್ರಾಡಕ್ಟ್ಸ್, ಪ್ಲಾಂಟ್ ಕಾಂಪೌಂಡೇ ಅದರ ಲೀಡ್ ಆಗಿರುತ್ತೆ. ಅಲೋಪತಿಯ ಮೆಡಿಸಿನ್ಸ್ ಕೂಡ ಹೌದು. ಇನ್ಫ್ಯಾಕ್ಟ್ ತುಂಬಾ ಕಾಮನ್ ಆಗಿ ಕೇಳುವಂತ ನೀವು ಆಸ್ಪಿರಿನ್ ಕೇಳಿರ್ಬೋದು. ಅದು ಆಕ್ಚುಲಿ ಒಂದು ಪ್ಲಾಂಟ್ ಅಲ್ಲಿ ಸಿಗುವಂತಹ ಸ್ಯಾಲಿಸಿಲಿಕ್ ಆಸಿಡ್ ಅನ್ನುವ ಒಂದು, ಅದರ ಬರೀ ಒಂದು ಕೆಮಿಕಲ್ ಚೇಂಜ್ ಮಾಡ್ತಾರೆ, ಒಂದು ಅಸಿಟೈಲೇಷನ್ ಆಫ್ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಹೇಳ್ತಾರೆ. ಅದನ್ನು ಮಾಡಿ ಅದು ಆಸ್ಪಿರಿನ್ ಆಗಿ ಬರುತ್ತೆ. ಅದೇ ರೀತಿ ಮುಂಚೆ ಇದೇ ಪ್ರಾಬ್ಲಮಿಗೆ ಏನು ಜ್ವರ ಇಂಥದ್ದೇನು ಆಸ್ಪಿರಿನ್ ನಾವು ನೋವು ಇದಕ್ಕೆಲ್ಲ ತಗೋತೀರಾ, ಅದು ಆ ಔಷಧಿಯ ಬಾರ್ಕಲ್ಲಿರುವಂಥ ಕಷಾಯಗಳನ್ನು ಮಾಡಿ ಕುಡಿತಾ ಇದ್ದು. ಸೊ ಈ ಒಂದು ಕಾಂಪೌಂಡನ್ನು ಮಾತ್ರ ಒಂದೊಂದೇ ಸಿಂಗಲ್ ಆರ್ಟಿಮೆಸಿನ್ ಅಂತ ಕೇಳಿರ್ಬೋದು. ಆರ್ಟಿಮೆಸಿನ್ ಅನ್ನೋದು ಕೂಡ ಒಂದು ಆಂಟಿ ಮಲೇರಿಯಲ್ ಔಷಧಿ. ಅದೇ ರೀತಿ ನಮ್ಮ ಈ ಆಯುರ್ವೇದದಲ್ಲಿ ಹಲವು ಪ್ಲಾಂಟ್ಸ್, ಇನ್ಫ್ಯಾಕ್ಟ್ ಅದರಲ್ಲಿರುವ ಕಾಂಪೌಂಡ್ಸ್ಗಳ ಬಗ್ಗೆ ನಾವು ಅರಿತಾ ಹೋದಾಗ ಇದರಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕೆಮಿಸ್ಟ್ರಿ ಆಫ್ ದಿಸ್ ಏನು ಕಾಂಪೌಂಡ್ಸ್, ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಅದರ ಉಪಯೋಗ ಕೂಡ. ಈ ರೆಸ್ವೆರೆಟ್ರಾಲ್ ಇರ್ಬೋದು, ಈಗ ತುಂಬಾ ಅದರ ಬಗ್ಗೆ ಕೇಳಿರ್ಬೋದು, ದ್ರಾಕ್ಷಿ ಇಂಥದ್ರಲ್ಲೆಲ್ಲ ಇರುವಂಥದ್ದು ಸೂಪರ್ ಫುಡ್, ಆಂಟಿ ಆಕ್ಸಿಡೆಂಟು, ಆಂಟಿ ಇನ್ಫ್ಲಮೇಟ್ರಿ, ಮತ್ತೆ ತುಂಬಾ ಜನಕ್ಕೆ ಗೊತ್ತಿರುವಂಥ ಕರ್ಕ್ಯೂಮಿನ್. ಈಗ ತುಂಬಾ ಜನ ನಿಮ್ಗೆ ಕರ್ಕ್ಯೂಮಿನ್ ತಗೊಳ್ಳಿ ದಿನ ಅಂತಾರೆ, ಅದೇ ನೀವು ಅರಿಶಿನ ಹಾಲಲ್ಲಿ ಹಾಕೊಂಡು ಕುಡೀರಿ ಅಂತ ಹೇಳಿದ್ರೆ ಜನ ಅದೇನೋ ಹಳೆ ಒಂದು ವಿಷಯ ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ನೀವು ಅದನ್ನು ನೋಡಿದ್ರೆ ಈ ಒಂದು ಕಾಂಪೌಂಡಿನ ಸಾಲಿಬಿಲಿಟಿ, ಒಂದು ಔಷಧಿ ಏನಾದರೂ ನಮಗೆ ಎಫೆಕ್ಟ್ ಆಗಬೇಕಾದ್ರೆ ಅದು ಅದರಲ್ಲಿ ಸಾಲಿಬಲ್ ಆಗಿರಬೇಕು. ಕೆಲವು ಔಷಧಿಗಳು ನಾವು ಬರೀ ಕಷಾಯ ಮೂಲಕ ಕುಡಿಯೋದಕ್ಕಿಂತ ಈಗ ತುಳಸಿ ಅನ್ನೋ ಒಂದು ಪ್ಲಾಂಟೇ ತಗೊಂಡ್ರೆ ಅದರಲ್ಲಿ ವಾಟರ್ ಸಾಲ್ಯುಬಲ್ ಏನು ಕಾಂಪೌಂಡ್ಸ್ ಇದೆ, ಅದರಲ್ಲಿ ನಿಮಗೆ ಕೆಮ್ಮು ನೆಗಡಿ ಈ ಥರದ ಔಷಧಿಗಳಿದ್ರೆ ಅದರಲ್ಲಿ ಇರುವಂತಹ ಕೆಲವು ಆಯಿಲ್ ಸಾಲ್ಯುಬಲ್ ಕಾಂಪೌಂಡ್ಸ್ ಏನಿದೆ ಅವುಗಳನ್ನು ನಾವು ನಾನ್ ಪೋಲಾರ್ ಕಾಂಪೌಂಡ್ಸ್ ಅಂತೀವಿ. ಅದರಲ್ಲಿ ಈವನ್ ಆಂಟಿ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ವಾಸ ಮಾಡುವಂತಹ ಔಷಧಿ ಗುಣಗಳು ಕೂಡ ಅದರಲ್ಲಿದೆ. ಸೊ ಈ ಔಷಧಿಗಳನ್ನು ನಾವು ಎಷ್ಟು ಚೆನ್ನಾಗಿ ಅದರಿಂದ ಪ್ಯೂರಿಫೈ ಮಾಡಿ ನಾವು ಅದನ್ನ ಔಷಧಿ ಮಾಡಬಹುದು ಅನ್ನೋದನ್ನ ನಮ್ಮ ಕಂಪನಿಯಲ್ಲಿ ನಾವು ಮುಖ್ಯವಾಗಿ ಸಂಶೋಧನೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಆದ್ರೆ ಆಯುರ್ವೇದ ಅಂತ ಅಂದಾಗ ಒಂದು ರೀತಿ ಶಾಸ್ತ್ರೀಯವಾದ ಔಷಧ ವ್ಯವಸ್ಥೆ ಅಲ್ವಾ? ಸೊ ನೀವೀಗ ಮಾಡರ್ನ್ ಆಗಿ ಅದನ್ನ ಮಾಡ್ಬೇಕಿದ್ರೆ ಆ ಔಷಧದ ಆ ಶಾಸ್ತ್ರೀಯತೆಯನ್ನು ಎಷ್ಟು ಉಳಿಸ್ಕೊಳ್ತೀರಾ ಅಂತ? ಮುಖ್ಯವಾಗಿ ನೋಡಿದ್ರೆ ನಮ್ಮ ಶಾಸ್ತ್ರ ಅಂತ ಏನು ಹೇಳ್ತೀವಿ ಅದು ಕೂಡ ಒಂದು ಇವಾಲ್ವಿಂಗ್ ಸೈನ್ಸೇ ಆಕ್ಚುಲಿ. ಅಂದ್ರೆ ನಿಂತ ನೀರಲ್ಲ ಯಾವತ್ತು, ಯಾವುದು ಒಂದು ಉಪಯೋಗಕ್ಕೆ ಬರುವಂತಹ ರೆಲೆವೆಂಟ್ ಸೈನ್ಸ್ ಏನಿದೆ ಅದು ಯಾವತ್ತು ನಿಂತ ನೀರಾಗಿರೋದಿಲ್ಲ. ನಮ್ಮ ಆಯುರ್ವೇದದಲ್ಲಿ ನೀವು ನೋಡಿದ್ರೆ ಒಂದು ಔಷಧಿನ ಕಷಾಯದ ರೂಪದಲ್ಲಿ ತಗೊಳ್ಳಿ, ಇಲ್ಲ ಇದರ ಎಣ್ಣೆಯನ್ನ ಬಳಸಿ ಅಂತ ಹೇಳ್ತಾರೆ, ಇಲ್ಲ ಇದನ್ನ ತುಪ್ಪದಲ್ಲಿ ಬಳಸಿ ಅಂತ ಹೇಳ್ತಾರೆ. ಇದು ಆಕ್ಚುಲಿ ನೋಡಿದ್ರೆ ಆಯುರ್ವೇದದಷ್ಟು ವರ್ಸಟೈಲ್ ಬೇರೆ ಯಾವುದು ಇಲ್ಲ ಅನ್ಸುತ್ತೆ. ಇಲ್ಲ, ಕೆಲವುದು ಬರೀ ನೀವು ಚೂರ್ಣ ತಗೊಳ್ಳಿ ಅಂತಾರೆ, ಆಗ ಅವರಿಗೆ ಅದರಲ್ಲಿ ಇರುವ ಅಷ್ಟು ಕಾಂಪೌಂಡ್ಸ್ ಬೇಕಾಗುವಂಥದ್ದು ಇರುತ್ತೆ. ಈ ರೀತಿ ಅವರಲ್ಲೇನೆ ಆಕ್ಚುಲಿ ಮುಂಚೆ ಅದರ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಯಾವಾಗ ಔಷಧಿ ತಗೊಳ್ಬೇಕು, ಊಟದ ಮುಂಚೆ ತಗೋಬೇಕಿರ್ಬೋದು, ಊಟದ ನಂತರ ತಗೋಬೇಕು ಅನ್ನೋದು ಕೂಡ ನಮ್ಮ ದೇಹದಲ್ಲಿ ಆ ಔಷಧಿಗಳ ಅಬ್ಸಾರ್ಪ್ಷನ್ ಹೇಗಿದೆ, ಅಂದ್ರೆ ಫಾರ್ಮಕೋಕೈನೆಟಿಕ್ ಫಾರ್ಮಕೋಡೈನಮಿಕ್ ಅಂತ ಏನು ಇವತ್ತು ಹೇಳ್ತಾರೆ, ಅದರ ಬಗ್ಗೆ ಕೂಡ ಆವಾಗ ಅರಿವಿದ್ದಿತ್ತು. ಸೊ ಇದು ಎಂದಿಗೂ ಪ್ರಸ್ತುತ ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು. ಇದರಲ್ಲಿ ನಮಗೆ ಇದನ್ನ ಉಪಯೋಗಿಸಿ ನಾವು ಇನ್ನು ಅದರ ಅಂದ್ರೆ ನೀವು ಇದನ್ನ ಒಂದು, ನಾನು ಅದೇ ಹೇಳಿದಂಗೆ ಕರ್ಕ್ಯೂಮಿನ್ ಒಂದೇ ಅಲ್ಲ, ಆಕ್ಚುಲಿ ಅರಿಶಿನದಲ್ಲೇನೆ ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ಹಲವಾರು ಕಾಂಪೌಂಡ್ಸ್ಗಳು ಒಳ್ಳೆ ಔಷಧಿಗಳಿವೆ. ಸೊ ನಾವು ಬರೀ ಕರ್ಕ್ಯೂಮಿನ್ ಮಾತ್ರ ತೆಗೆದು ಇದೇ ಒಂದು ನಂಬರ್ 1 ಡ್ರಗ್ ಅಂತ ಏನು ಹೇಳಿ ಪೋರ್ಟ್ರೇ ಮಾಡ್ತೀವಲ್ಲ, ಅದು ತಪ್ಪು ಆಕ್ಚುಲಿ. ಇನ್ಫ್ಯಾಕ್ಟ್ ಅದರಲ್ಲಿರುವ ಎಷ್ಟೊಂದು ಬೇರೆ ಔಷಧಿಗಳ ಗುಣ ತತ್ವ ಏನಿದೆ ಅದು ಸಹಕಾರಿಯಾಗಿ
ಪ್ರಯೋಜನ ಕೊಡುತ್ತೆ. ಎಷ್ಟೊಂದು, ಯಾಕೆಂದ್ರೆ ಯಾವ ಒಂದು ಕಾಯಿಲೆ ಕೂಡ ಒಂದು ಕಾರಣದಿಂದ ಬರೋದಿಲ್ಲ ಅಥವಾ ಒಂದು ಟಾರ್ಗೆಟ್ ಇಂದ ಆಗುವಂಥದ್ದಲ್ಲ ಅದು. ಅದರಲ್ಲಿ ಹಲವಾರು ಬಯೋಕೆಮಿಕಲ್ ಚೇಂಜಸ್ ಆಗ್ತಾ ಇರುತ್ತೆ. ಒಂದೇ ತೊಂದರೆಗೆ ನಿಮಗೆ ಆಂಟಿ ಇನ್ಫ್ಲಮೇಟರಿ ಬೇಕಿರ್ಬೋದು, ಅದರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಮಾಡುವಂಥ ಔಷಧಿ ಇರ್ಬೋದು, ಬರೀ ಒಂದು ಒಬೇಸಿಟಿ ಅಂತ ತಗೊಂಡ್ರೆ ಹಲವಾರು ಔಷಧಿಗಳು. ಸೊ ನಾವು ಆ ಔಷಧಿಗಳನ್ನ ನಾವು ನೋಡ್ತಾ ಬಂದ್ರೆ ಅದರಲ್ಲಿನೇ ಅದಕ್ಕೆ ಸಪೋರ್ಟಿವ್ ಕಾಂಪೌಂಡ್ಸ್ ಕೂಡ ಇರುತ್ತೆ. ಹಾಗಾಗಿ ನಾವೇನು ಈಗ ಸಂಶೋಧನೆ ಮಾಡಿದ್ರು ಕೂಡ ನಮ್ಮ ಮೂಲ ನಾವು ಆಯುರ್ವೇದದ ಗುಣವನ್ನೇ ಇಟ್ಕೊಂಡಿರ್ತೀವಿ. ಮೂಲ ಸಾರವನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಮಾತು, ಇನ್ಫ್ಯಾಕ್ಟ್ ದಟ್ಸ್ ವೈ ಐ ಸೇ ವೆನ್ ಯು ಈ ಸಂಶೋಧನೆ ಮಾಡಿದಷ್ಟು ಆಯುರ್ವೇದದ ಫಲ ಇನ್ನೂ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಅದರ ವಿ ಮೋರ್ ಕ್ಲಾಸಿಕಲ್ ಅಂತ ಹೇಳ್ಬೋದು ಆ ಲೆಕ್ಕದಲ್ಲಿ ನೋಡಿದ್ರೆ. ಆಯುರ್ವೇದ ಇಸ್ ಆಲ್ರೆಡಿ ಪಾಪ್ಯುಲರ್, ಅದ್ರ ಬಗ್ಗೆ ಡೌಟ್ ಇಲ್ಲ. ಆದ್ರೆ ಇಟ್ಸ್ ನಾಟ್ ಆಸ್ ವೈಡ್ಲಿ ಯೂಸ್ಡ್ ಆಸ್ ದಿ ಅದರ್ ಫಾರ್ಮ್ಸ್ ಆಫ್ ಮೆಡಿಸಿನ್ ಅಲ್ಲ. ಸೊ ಅದರ ಬಗ್ಗೆ ಏನ್ ಹೇಳ್ತೀರಾ ನೀವು? ಎಫೆಕ್ಟಿವ್ನೆಸ್ ಕಮ್ಮಿ, ನಿಧಾನ, ಇದು ಮೈಂಡ್ ಸೆಟ್ ಬೆಳೆದ್ಬಿಟ್ಟಿದೆ. ಈ ಎಫೆಕ್ಟಿವ್ನೆಸ್ ಕಡಿಮೆ ಇರೋದು, ನಿಧಾನವಾಗೋದು, ಇಲ್ಲಿ ನಮಗೆ ಸ್ವಲ್ಪ ಈ ರೀತಿಯ ನಾನು ಮಾಡಿದಂತ ಪ್ಯೂರಿಫಿಕೇಶನ್ ಆಫ್ ಕಾಂಪೌಂಡ್ಸ್ ಇರ್ಬೋದು, ಔಷಧಿಗಳ ಅಂದ್ರೆ ಕೆಲವು ಅನಗತ್ಯವಾದ ಔಷಧಿಗಳ ತತ್ವ ಇರುತ್ತೆ. ಅಂದ್ರೆ ನಾವು ಒಂದು ಗಿಡ ಅಂದ ಕೂಡಲೇ ಅಲ್ಲಿರೋದೆಲ್ಲ ಆ ಒಂದು ತೊಂದರೆಗೆ ಬೇಕಾಗೋದಿಲ್ಲ. ಅದರಲ್ಲಿ ಕೆಲವುದನ್ನ ತೆಗೆದರೆ ಅದರ ಪ್ಯೂರಿಫಿಕೇಶನ್ ಮಾಡುವಾಗ ಆಗ ನಿಮ್ಮ ಔಷಧಿ ಮತ್ತಷ್ಟು ಎಫೆಕ್ಟಿವ್ ಆಗುತ್ತೆ. ತುಂಬಾ ಸಿಂಪಲ್ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಸುಮ್ಮನೆ ಕಷಾಯ ಮಾಡಿ ಕುಡಿಯೋ ಕಬ್ಬಿನ ರಸವನ್ನ ಬೆಲ್ಲ ಹೇಗೆ ಮಾಡ್ತೀವೋ ಹಾಗೆ ಎಕ್ಸಾಕ್ಟ್ಲಿ ಹೋಗ್ತದೆ. ಎಕ್ಸಾಕ್ಟ್ಲಿ ಆಗ ನಿಮ್ಮ ಬೆಲ್ಲದಷ್ಟು ಸ್ವೀಟ್ ಕಬ್ಬಿನ ರಸ ಆಗ್ಲಿಕ್ಕೆ ಇರೋದಿಲ್ಲ, ಅಥವಾ ಅದರ ಕ್ವಾಂಟಿಟಿಯಲ್ಲಿ ಅದರ ಕಾನ್ಸಂಟ್ರೇಷನ್ ಕಡಿಮೆ ಆಗಿರುತ್ತೆ. ಅದೇ ರೀತಿ ಇಲ್ಲಿಯೂ ಕೂಡ ನಾವು ಚೆನ್ನಾಗಿ ಅದನ್ನು ಕಾನ್ಸಂಟ್ರೇಟ್ ಮಾಡಿದರೆ ಅದರ ಎಫೆಕ್ಟಿವ್ನೆಸ್ ಕೂಡ ಜಾಸ್ತಿ. ಇನ್ಫ್ಯಾಕ್ಟ್ ಈ ಸೋರಿಯಾಸಿಸ್ ಇರ್ಬೋದು ಅಥವಾ ಸ್ಕಿನ್ ಡಿಸೀಸ್ ಇಂಥ ಕೆಲವು ಔಷಧಿಗಳಿಗೆಲ್ಲ ನಮ್ಮ ಔಷಧದ ರಿವ್ಯೂಸ್ ನೀವು ನೋಡಿದರೆ ಅಲೋಪತಿಯ ಔಷಧಿಗಳಿಗಿಂತ ಅಥವಾ ಅದಕ್ಕೆ ಸಮನಾಗಿ ಗುಣ ಕೊಡ್ತಾ ಇದೆ. ಸೊ ಹಾಗಾಗಿ ಇದು ಎಫೆಕ್ಟ್ ಆಗ್ಲಿಕ್ಕೆ ತುಂಬ ಹೊತ್ತು ಅಂಥದ್ದೆಲ್ಲ ಅನ್ನೋದು ಆ್ಯಕ್ಚುಲಿ ಸರಿಯಲ್ಲ. ಅದು ಅಷ್ಟೇ ಅಲ್ಲದೆ ಕೆಲವು ಕಾಯಿಲೆಗಳು ಕೂಡ ಈಗ ಎಷ್ಟೊಂದು ಎಫೆಕ್ಟ್ ಅಂತ ಹೇಳೋದು ಕೂಡ ಕ್ಯೂರ್ ಅನ್ನೋದು ಮತ್ತೆ ಇಮಿಡಿಯೇಟ್ ಒಂದು ರಿಲೀಫ್ ಸಿಗೋದು, ಅದರಲ್ಲಿ ವ್ಯತ್ಯಾಸ ಇದೆ. ಈಗ ಕ್ಯೂರ್ ಆಗಿರೋದಿಲ್ಲ, ಅದು ಅವತ್ತಿಗೆ ಅದು ವಾಸಿ ಆದಂಗೆ ನಿಮ್ಗೆ ಫೀಲ್ ಆಗಿರುತ್ತಷ್ಟೇ. ಅದನ್ನು ಸರಿಯಾಗಿ ಕ್ಯೂರ್ ಆಯ್ತು ಅಂತ ಹೇಳ್ಬೇಕಾದ್ರೆ ಒಂದಷ್ಟು ದಿನ ಅಲ್ಲೂ ತಗೋಬೇಕಾಗುತ್ತೆ ಔಷಧಿ. ಈಗ ಜ್ವರ ಪ್ಯಾರಾಸಿಟಮಾಲ್ ತಕೊಂಡ್ ಕೂಡಲೇ ಜ್ವರ ಕಮ್ಮಿ ಆಯ್ತು, ಆದ್ರೆ ನಿಮ್ಮ ಇನ್ಫೆಕ್ಷನ್ ಹೋಗಿರೋದಿಲ್ಲ. ಅದರ ರೂಟ್ ಕಾಸ್ ತೆಗಿಲೇಬೇಕು, ಅದಕ್ಕೆ ನೀವು ಅಷ್ಟು ಟೈಮ್ ಕೊಡ್ಲೇಬೇಕು. ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಮಾಡಿಸ್ಕೊಳ್ಬೇಕಾಗಿರುವಂತದ್ದು. ಅದರ ಬಗ್ಗೆ ಬೇರೆಯವರಿಗೂ ಅರ್ಥ ಆಗ್ಬೇಕು. ಎಲ್ಲ ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ಮಾಡೋರಿಗೆಲ್ಲರಿಗೂ, ಇನ್ಫ್ಯಾಕ್ಟ್ ಆಯುರ್ವೇದ ಒಬ್ಬರೇ ಅಲ್ಲ, ಇನ್ಫ್ಯಾಕ್ಟ್ ಆಯುರ್ವೇದ ಅನ್ನೋದು ನಮ್ಮೆಲ್ಲರ ಸೊತ್ತು ಅನ್ನೋದು ಪ್ರತಿಯೊಬ್ಬರಿಗೆ ಅರ್ಥ ಆಗ್ಬೇಕು. ಆಕ್ಚುಲಿ ತುಂಬಾ ಜನ, ಇನ್ಫ್ಯಾಕ್ಟ್ ನಾವು ಸಂಶೋಧನೆ ಶುರು ಮಾಡಿದ್ದೆ, ನನ್ನ ಕೆಲವು ತುಂಬ ಫ್ರೆಂಡ್ಸ್ ಇದ್ದಾರೆ, ಮಾಲಿಕ್ಯುಲರ್ ಬಯಾಲಜಿಸ್ಟ್ ಇರ್ಬೋದು, ಬಯೋಕೆಮಿಸ್ಟ್, ಈ ಥರ ಮಾಡರ್ನ್ ಡಾಕ್ಟರ್ಸ್. ಅವ್ರದ್ದೆಲ್ಲ ಏನಪ್ಪಾ ಅಂದ್ರೆ ನಿಮ್ಮಲ್ಲಿ ಎವಿಡೆನ್ಸ್ ಬೇಸ್ ಇಲ್ಲ, ನೀವೊಂದು ಏನೋ ಕೊಡ್ತೀರಾ, ಏನೋ ಬರೀತೀರಾ, ಅದಕ್ಕೊಂದು ಎವಿಡೆನ್ಸ್ ಅಂತ ಏನೂ ಇಲ್ಲ, ನೀವು ಅದರ ಬಗ್ಗೆ ಸ್ಟಡಿ ಮಾಡಿಲ್ಲ. ಆಗ ನಾನು ಅವ್ರಿಗೆ ಕೇಳಿದೆ, ಈಗ ಬಯೋಕೆಮಿಸ್ಟ್ರಿಯೋ ಅಥವಾ ಯಾವುದೋ ಒಂದು ಮಾಡಿರೋದು, ಏನೋ ಒಂದು ನ್ಯೂಟನ್ ಇದೆ ಅನ್ಕೊಳ್ಳಿ, ನೀವು ಮಾಡಿದ್ದ ನ್ಯೂಟನ್ ಮಾಡಿದ್ದ, ಆದ್ರೂ ಅದು ನಮ್ಮದೇ ಅಂತ ನಾವು ಎಲ್ಲರೂ ಒಪ್ಪಿಬಿಟ್ಟಿದ್ದೀವಲ್ವಾ, ನ್ಯೂಟನ್ ಲಾ ಕೂಡ. ಹಾಗಾಗಿ ನಮ್ಮಲ್ಲಿ ಈ ಒಂದು ಈಗ ಸೇಮ್ ಔಷಧಿ, ಒಂದು ಡಾಕ್ಸೋರೂಬಿಸಿನ್ ಇರ್ಬೋದು, ಇದರದ್ದೆಲ್ಲ ಪ್ಲಾಂಟ್ ಅಲ್ಲಿ ಹೇಳಿದ್ದಾರೆ ಆಕ್ಚುಲಿ ಕ್ಯಾನ್ಸರಿಗೆ ಮಾಡುವಂಥದ್ದು. ಆದರೆ ಈ ಎಲ್ಲ ಔಷಧಿಗಳು ಫಾರಿನ್ ಆಗುತ್ತೆ. ಯಾಕೆಂದ್ರೆ ಅವರು ದಿ ಫಾಲೋ ದಟ್ ಪಾತ್ ಆಫ್ ಪ್ಯೂರಿಫಿಕೇಶನ್, ಅದರಿಂದ ಮತ್ತೆ ಹೇಗೆ ಡ್ರಗ್ ಡಿಸ್ಕವರಿ ಪ್ರೋಸೆಸ್ ಅಂತ ಹೇಳ್ತಾರೆ, ಅದನ್ನು ಫಾಲೋ ಮಾಡ್ತಾರೆ. ನಮ್ಮಲ್ಲೂ ಎಲ್ಲರೂ ಸೈಂಟಿಸ್ಟ್ ಇದೀವಲ್ಲ ನಾವು. ಇದು ಆಯುರ್ವೇದ ನಂದು ಮಾತ್ರ ಅಲ್ಲ, ನಿಮ್ಮೆಲ್ಲರ ಸೊತ್ತು ಕೂಡ ಇದು. ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಒಂದು ದೇಶದಲ್ಲಿ ಈ ನ್ಯಾಚುರಲ್ ಪ್ರಾಡಕ್ಟ್ಸ್ ಬೆಳೆದಿದ್ದು ಅಂದ್ರೆ ತುಂಬ ವರ್ಷಗಳಿಂದ ಇದೆ ಅಂದ್ರೆ ಅದರ ಎಫೆಕ್ಟಿವ್ನೆಸ್ ಕೂಡ ಜಾಸ್ತಿ ಅನ್ನೋದು ಎಲ್ಲ ಸೈಂಟಿಸ್ಟ್ಗಳಿಗೂ ಗೊತ್ತಿರುತ್ತೆ. ಸೊ ಎಲ್ಲರೂ ಸೇರಿ ಮಾಡಿದರೆ ಕೆಲಸ, ನಾವು ಆಕ್ಚುಲಿ ವಿಶ್ವಗುರುಗಳಾಗ್ಬೋದು ಈ ಫಾರ್ಮಸಿ ಔಷಧಿ ತಯಾರು ಮಾಡೋದ್ರಲ್ಲಿ. ಅಂದ್ರೆ ನೀವು ಆಯುರ್ವೇದನ ಈಗ ಮಾಡರ್ನ್ ಅಂತ ಹೇಳೋ, ಈಗ ಅಲೋಪತಿ ಇದರ ಬಗ್ಗೆ ಕೋಎಕ್ಸಿಸ್ಟೆನ್ಸ್ ಇಸ್ ಇಂಪಾರ್ಟೆಂಟ್. ಇದು ಫಸ್ಟ್ ಆಫ್ ಆಲ್ ನಾವು ಆಯುರ್ವೇದ ಮಾಡರ್ನ್ ಅನ್ನುವ ಒಂದು ಕಾನ್ಸೆಪ್ಟ್ ಅನ್ನ ತೆಗಿಬೇಕು. ಅಂದ್ರೆ ಆಯುರ್ವೇದ ಅಂತ ಏನು ಹೇಳ್ತೀವಿ ಅದು ಪ್ಲಾಂಟ್ ಕೆಮಿಸ್ಟ್ರಿಯೇ. ಅದು ಅಟ್ ದ ಎಂಡ್ ಆಫ್ ದ ಡೇ ಏನು ಸಿಂಥಸಿಸ್ ಮಾಡ್ತಾರೆ ಅದು ಅಲೋಪತಿ ಔಷಧಿಗಳು, ಲ್ಯಾಬಲ್ಲಿ ಸಿಂಥಸೈಸ್ ಮಾಡ್ತಾರೆ. ಬಟ್ ಪ್ಲಾಂಟ್ ಅಲ್ಲೇ ಸಿಂಥಸೈಸ್ ಆಗುವಂತಹ ಔಷಧಿಗಳು ಇವೆಲ್ಲ. ಆಕ್ಚುಲಿ ಪ್ಲಾಂಟ್ ನಮ್ಗೆ ಒಂದು ಮರ ಏನಿದೆ, ನಿಂತ ಮರ ತರ ಕಾಣುತ್ತೆ, ಏನು ಅದು ಕೆಲಸನೇ ಮಾಡದಂಗೆ. ಬಟ್ ಆಕ್ಚುಲಿ ಪ್ಲಾಂಟ್ ಆರ್ ನೇಚರ್ಸ್ ಫಾರ್ಮಸಿ ಇಸ್ ಲಾಟ್ ಗ್ರೇಟರ್ ದನ್
ಹ್ಯೂಮನ್ ಕ್ಯಾನ್ ಆಕ್ಚುಲಿ ಸಿಂಥಸೈಸ್. ಎಷ್ಟೋ ಕಾಂಪೌಂಡ್ಸ್, ಪ್ರತಿಯೊಂದು ಗಿಡದಲ್ಲೂ ಕೂಡ ಔಷಧೀಯ ಗುಣ ಇದೆ ಔಷಧಿ ಅಂತ ಗುಣ ಕೇಳಿದ್ದೀನಿ. ಇದ್ದೇ ಇರುತ್ತೆ. ಯಾಕಂದ್ರೆ ನೀವು ಯೋಚನೆ ಮಾಡಿ, ನಾವೀಗ ಬಿಸಿಲಲ್ಲಿ ನಿಂತಿರ್ತೀವಿ ಅನ್ಕೊಳ್ಳಿ, ಅರ್ಧ ಗಂಟೆಗಿಂತ ಮೇಲೆ ಸುಡು ಬಿಸಿಲಲ್ಲಿ ನಿಲ್ಬೋದ ನಾವು? ಸುಟ್ಟೋಗುತ್ತೆ ಮೈ. ಅದೇ ನೀವು ಮರ ಯಾವಾಗ ಎಲ್ಲ ಇಡೀ 24 ಗಂಟೆ ಅದು ಬಿಸಿಲಲ್ಲಿ ನಿಂತೇ ಇರುತ್ತೆ. ಬಿಸಿಲು ಇಲ್ಲದೆ ಇದ್ರೇನೆ ಸತ್ತು ಹೋಗುತ್ತೆ. ಆ ಬಿಸಿಲಿಂದ ಅದಕ್ಕೆ ಯಾಕೆ ಯು ವಿ ಡ್ಯಾಮೇಜ್ ಆಗೋದಿಲ್ಲ ಸ್ಕಿನ್ನಿಗೆ? ಯಾಕೆಂದ್ರೆ ಅದರಲ್ಲಿ ಒಂದು ತನ್ನದೇ ಒಂದು ಕೆಮಿಕಲ್ ಅದು ರಿಲೀಸ್ ಮಾಡುತ್ತೆ, ಸಿನಪಾಯಿಲ್ ಮ್ಯಾಲಿಯೇಟ್ ಅಂತ ಹೇಳ್ತೀವಿ. ಅದು ಬೆಸ್ಟ್ ಸನ್ಸ್ಕ್ರೀನ್ ಆಕ್ಚುಲಿ ಒಂದು ರೀತಿ. ಸೊ ಈ ರೀತಿ ಹಲವು ನಮ್ಮ ಎಷ್ಟೋ ಒಂದು ಸದಾ ಪುಷ್ಪ ಅಂತ ನೋಡಿರ್ಬೋದು, ದಾರಿ ಬದಿ ಎಲ್ಲ ಬೆಳೆಯುತ್ತೆ ಅಲ್ವಾ? ಅದರಲ್ಲಿರುವ ವಿನ್ಕ್ರಿಸ್ಟಿನ್ ಮತ್ತೆ ವಿನ್ಬ್ಲಾಸ್ಟಿನ್ ತುಂಬಾ ಒಳ್ಳೆ ಕ್ಯಾನ್ಸರ್ ಮೆಡಿಸಿನ್ಗಳು. ಸೊ ಯೋಚನೆ ಮಾಡಿ, ಅಂಥ ಒಂದು ಕಾಂಪೌಂಡ್ ಅನ್ನ ಆ ಒಂದು ತುಂಬಾ ಚಂದದ ಒಂದು ಪ್ಲಾಂಟ್ ಸಿಂಥಸೈಸ್ ಮಾಡುತ್ತೆ, ಒಳಗಡೆ ಬಯೋಕೆಮಿಕಲಿ ಸಿಂಥಸೈಸ್ ಮಾಡುತ್ತೆ. ಅದನ್ನು ಇನ್ನೂ ನಮ್ಮ ಲ್ಯಾಬ್ ಅಲ್ಲಿ ನಾವು ಸಿಂಥಸೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಒಳ್ಳೆ ಸಿಂಥೆಟಿಕ್ ಫ್ಯಾಕ್ಟ್ರಿ ಆಕ್ಚುಲಿ. ಸೊ ಈ ರೀತಿಯಿಂದ ನಾವು ಆಯುರ್ವೇದವನ್ನ ಆ ಮುಖಾಂತರ ನೋಡಿದ್ರೆ ಅಲ್ಲೂ ಆಕ್ಚುಲಿ ಎಲ್ಲ ಇರೋದು ಮಾಡರ್ನ್ ಮೆಡಿಸಿನ್ಗೆ ಅಗತ್ಯ ಇರುವಂತದ್ದೇ, ಅದ್ರಲ್ಲಿ ಏನೋ ಒಂದು ಬೇರೆ ಅಲ್ಲ ಅದು ಅಲ್ಲ. ಹಾಗೆ ನೀವು ಹೇಳೋದನ್ನ ಕೇಳ್ತಾ ಇದ್ರೆ ನಂಗೆ ನಾವು ಸುಳ್ಳನ್ನೇ ಒಂದು ಗಾದೆ ಮಾತು ಮಾಡ್ಕೊಂಡ್ ಬಿಟ್ಟಿದೀವ ಅಂತ, ಹಿತ್ತಿಲ ಗಿಡ ಮದ್ದಲ್ಲ ಅಂತ. ಹಿತ್ತಲ ಗಿಡ ಮದ್ದಲ್ಲ, ಅದೊಂದು ಕಾಮನ್ ಅಲ್ವಾ ಹೇಳೋದು? ಸುಳ್ಳದು, ಸುಳ್ಳು ನ್ಯಾಚುರಲಿ. ತುಂಬಾ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಾವು ಕೇಳಿದ ಪ್ರಶ್ನೆಗೆ ತುಂಬಾ ಉಚಿತವಾದಂತಹ ಉತ್ತರವನ್ನು ಕೊಟ್ಟಿದ್ದೀರಾ. ಈ ಮೂಲಕ ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂತ ನಾವು ತಿಳ್ಕೊಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನನ್ನನ್ನು ಕರೆದಿದ್ದಕ್ಕೆ, ಮುಖ್ಯವಾಗಿ ನೀವು ನನ್ನ ಇಷ್ಟಪಡುವಂತಹ ಒಬ್ರು, ನಿಮ್ಮ ವಾಯ್ಸ್ ಎಸ್ಪೆಷಲಿ ತುಂಬಾ ಅದ್ರ ಬಗ್ಗೆ ಗೌರವ ಇದೆ ನಮ್ಮ ಕನ್ನಡದವರು ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್ ಮೀ ಅಂಡ್ ಹ್ಯಾವಿಂಗ್ ಮೀ ಹಿಯರ್. ಥ್ಯಾಂಕ್ ಯು. ಸೊ ಇದು ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.